ನಟಿ ಶ್ರೀಲೀಲಾ ಕನ್ನಡಕ್ಕೆ ಅವಮಾನ ಮಾಡಿದ್ರ? ಬೆಳೆಯೋವರೆಗೂ ಮಾತ್ರ ಇವರಿಗೆ ಕನ್ನಡ ಸಿನಿಮಾ ಬೇಕು, ಬೆಳೆದ ಮೇಲೆ ಕಾಲಿಂದ ಒದ್ದು ಸಿನಿಮಾ ಆಫರ್. ನಟಿ ಶ್ರೀಲೀಲಾ ಕನ್ನಡಕ್ಕೆ ಅವಮಾನ ಮಾಡಿದ್ರ? ಬೆಳೆಯೋವರೆಗೂ ಮಾತ್ರ ಇವರಿಗೆ ಕನ್ನಡ ಸಿನಿಮಾ ಬೇಕು, ಬೆಳೆದ ಮೇಲೆ ಕಾಲಿಂದ ಒದ್ರ ಸಿನಿಮಾ ಆಫರ್ ಅನ್ನ ನಟಿ ರಶ್ಮಿಕಾ ಮಂದಣ್ಣ ರೀತಿ ಇವರು ಮಾಡಿದ್ರ? ಹಾಗಾದ್ರೆ ಇನ್ಮೇಲೆ ಶ್ರೀಲೀಲಾ ಕನ್ನಡ ಸಿನಿಮಾ ಮಾಡಲ್ವಾ? ಶ್ರೀಲೀಲಾ ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿದೆ. ರಶ್ಮಿಕಾ ಮಂದಣ್ಣ ನಂತರ ಏನಾದ್ರೂ ಶ್ರೀಲೀಲಾ ಅವರು ಮಾಡ್ತಾ ಇದ್ದಾರಾ? ಶ್ರೀಲೀಲಾ ಕನ್ನಡದ ಸಿನಿಮಾಗಳನ್ನ ಬೇಡ ಅಂತ ಹೇಳ್ತಿದಾರಾ ಮಾಡೋದು, ಅಥವಾ ಶ್ರೀಲೀಲಾ ಅವರಿಗೆ ಇಷ್ಟು ದಿನ ಕನ್ನಡ ಸಿನಿಮಾ ಬೇಕು, ಇದ ನಂತರ ಕನ್ನಡ ಸಿನಿಮಾ ಬೇಡ, ಕಾಲಿಂದ ಏನಾದ್ರೂ ಒದ್ದು ಬಿಟ್ರ? ಕಿಸ್ ಸಿನಿಮಾದ ಮೂಲಕ ಮೊದಲು ಸ್ಕ್ರೀನ್ ಮೇಲೆ ಬೆಳ್ಳಿ ಪರದೆ ಮೇಲೆ ಕಾಣಿಸಿಕೊಂಡಿದ್ರು. ತದಾದ ನಂತರ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದ್ರು. ಅದಾದ್ಮೇಲೆ ತೆಲುಗುಗೆ ಹೋದ್ರು. ತೆಲುಗುನಲ್ಲಿ ಶ್ರೀಲೀಲಾ ಅವರಿಗೆ ಅವರದ್ದೇ ಆಗಿರುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ. ಕನ್ನಡದಲ್ಲಿ ಕೇಳಲೇಬೇಡಿ, ತುಂಬಾ ಅಭಿಮಾನಿಗಳಿದ್ದಾರೆ. ಶ್ರೀಲೀಲಾ ಕನ್ನಡವನ್ನ ಮರ್ತೇ ಬಿಟ್ರ? ಶ್ರೀಲೀಲಾ ವಾಯ್ಸ್ ಕೇಳಿದ್ರೆ ಎಲ್ಲಾ ಹುಡುಗರಿಗೂ ಕೂಡ ತುಂಬಾ ಇಷ್ಟ. ಪಡ್ಡೆ ಹುಡುಗರು ಬಿದ್ದಿದ್ದೇ ಆ ವಾಯ್ಸ್ಗೆ. ಹಾಗೆ ಅವರಿಗೆ ಬಾಲಿವುಡ್ ಆಫರ್ಗೋಸ್ಕರ ಕನ್ನಡ ಸಿನಿಮಾ ಕೈಬಿಟ್ರ? ಬಾಲಿವುಡ್ ಶೋಕಿಗೋಸ್ಕರ ಕನ್ನಡ ಸಿನಿಮಾವನ್ನ ಕೈಬಿಟ್ರ ಶ್ರೀಲೀಲಾ? ಕನ್ನಡ ಅಭಿಮಾನಿಗಳನ್ನ ಅಷ್ಟು ಈಸಿಯಾಗಿ ತಗೊಂಡ್ಬಿಟ್ರ? ಕನ್ನಡ ಅಭಿಮಾನಿಗಳು ಶಾಕ್ ಆಗ್ಬೇಡಿ, ಇವರು ಸಿನಿಮಾ ಮಾಡಲ್ಲ ಅಂತ ಹೇಳಿಲ್ಲ, ಆದ್ರೆ ಬೇರೆ ಭಾಷೆಗಳ ಸಿನಿಮಾ ಕೈ ಬಿಟ್ಟಿದ್ದಾರೆ. ಲೋ ಬಜೆಟ್ ಸಿನಿಮಾ ಅಡ್ವಾನ್ಸ್ ರಿಟರ್ನ್ ಮಾಡಿದ್ದಾರೆ. ತಮಿಳು ಸಿನಿಮಾಗಳ ಅಡ್ವಾನ್ಸ್ ವಾಪಸ್ ಮಾಡಿದಂತಹ ಶ್ರೀಲೀಲಾ ಬಾಲಿವುಡ್ ನಲ್ಲಿ ಶ್ರೀಲೀಲಾಗೆ ಸಾಲು ಆಫರ್. ಇದೇ ಕಾರಣಕ್ಕೆ ಲೋ ಬಜೆಟ್ ಸಿನಿಮಾ ಕೈ ಬಿಡ್ತಿರುವಂತಹ ನಟಿ. ಈಗ ಶ್ರೀಲೀಲಾ ಅವರು ಚೆನ್ನಾಗಿ ಬೆಳೆದಿದ್ದಾರೆ, ಅವರಿಗೆ ಒಂದು ಹೆಸರಿದೆ, ಒಂದೊಳ್ಳೆ ಹೆಸರಿದೆ. ಇದಕ್ಕೂ ಹಿಂದೆ ಶ್ರೀಲೀಲಾ ಅವರು ಒಂದಿಷ್ಟು ಸಿನಿಮಾಗಳಿಗೆ ಸೈನ್ ಮಾಡಿರ್ತಾರೆ, ಲೋ ಬಜೆಟ್ ಸಿನಿಮಾಗಳಿಗೆ ಸೈನ್ ಮಾಡಿರ್ತಾರೆ. ತದನಂತರ ಯಾವುದೋ ಒಂದೆರಡು ಸಿನಿಮಾ ಹಿಟ್ ಆಗುತ್ತೆ. ಈಗ ಹಿಂದೆ ತೆಗೆದುಕೊಂಡಿರುವಂತಹ ಲೋ ಬಜೆಟ್ ಸಿನಿಮಾಗಳ ಅಡ್ವಾನ್ಸ್ಗಳನ್ನ ವಾಪಸ್ ಕೊಡ್ತಾ ಇದ್ದಾರೆ. ಅಂದ್ರೆ ನಾನು ಆ ಸಿನಿಮಾ ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಅಡ್ವಾನ್ಸ್ ಅನ್ನ ರಿಟರ್ನ್ ಮಾಡಿದ್ದಾರೆ. ಕನ್ನಡ ಸಿನಿಮಾದಲ್ಲೇ ಅಂತಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲೇ ಅಂತಲ್ಲ, ಕನ್ನಡ ಸಿನಿಮಾದ ಕೊಟ್ಟಿರುವಂತಹ ಅಮೌಂಟ್ ಅನ್ನ ರಿಟರ್ನ್ ಮಾಡಿದ್ರು ಅಂತಲ್ಲ, ತಮಿಳು ಸಿನಿಮಾದಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಲೋ ಬಜೆಟ್ ಇತ್ತು, ಅದಕ್ಕೋಸ್ಕರ ತಮಗೆ ಕೊಟ್ಟಿರುವಂತಹ ಸಂಭಾವನೆಯ ಅರ್ಧ ಸಂಭಾವನೆಯನ್ನ ವಾಪಸ್ ಕೊಟ್ರು. ಸೊ ಯಾವುದೇ ಕಾರಣಕ್ಕೂ ರಶ್ಮಿಕಾ ಮಂದಣ್ಣ ನಂತರ ಇವರು ಮಾಡಿಲ್ಲ, ನಾನು ಹೈದರಾಬಾದ್ದವಳು, ನಾನು ಕರ್ನಾಟಕದವಳಲ್ಲ, ನಾ ಇಂಡಿಯಾದವಳಲ್ಲ, ಪಾಕಿಸ್ತಾನ, ಹಿಂಗೆಲ್ಲ ಹೇಳಲೇ ಇಲ್ಲ. ಜಸ್ಟ್ ಈಗ ಹಿಟ್ ಆಗ್ತಿದ್ದಾರೆ, ಅವ್ರದ್ದೇ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇದೆ, ಅವ್ರಿಗೆ ದೊಡ್ಡ ಸಿನಿಮಾ ಆಫರ್ಗಳು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಲೋ ಬಜೆಟ್ ಸಿನಿಮಾಗಳಿಗೆ ನಾನು ನಟಿಸ್ತೀನಿ ಅಂತ ಈ ಹಿಂದೆ ಏನು ಹೇಳಿರ್ತಾರಲ್ಲ, ಆ ಹಿಂದಿನ ಒಂದು ಅಮೌಂಟ್ ಅನ್ನ ರಿಟರ್ನ್ ಮಾಡ್ತಿದ್ದಾರಷ್ಟೇ. ಅಭಿಮಾನಿಗಳೇ, ನೀವು ಶಾಕ್ ಆಗಬೇಡಿ. ನಮ್ಮ ಬೆಣ್ಣೆ ಬೆಡಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಬಿಟ್ಬಿಟ್ಲ ಅಂತ ಅನ್ಕೊಳ್ಳೇಬೇಡಿ. ಈಗ ಅವರಿಗೆ ಬಾಲಿವುಡ್ನಲ್ಲಿ ಸಾಲು ಆಫರ್ಗಳಿದೆ. ಆ ಕಾರಣಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ, ಆ ಕಡೆ ಬಾಲಿವುಡ್ನ ಕಡೆ ಮುಖ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅಷ್ಟೇ. ಒಳ್ಳೊಳ್ಳೆ ಆಫರ್ ಬಂದ ಕೂಡಲೇ ಇದನ್ನ ಬಿಟ್ಟು ಹೋಗ್ಲೇಬೇಕು, ಬೇರೆ ಆಪ್ಷನ್ ಇರಲ್ಲ, ಯಾಕಂದ್ರೆ ಬೆಳಿಬೇಕು ಅಂತ ಬಂದಿರ್ತಾರೆ. ಹೊರತು ರಶ್ಮಿಕಾ ಮಂದಣ್ಣ ತರ ಮಾಡಿಲ್ಲ. ಅಭಿಮಾನಿಗಳೇ ಶಾಕ್ ಆಗಬೇಡಿ.